ಲವ್ ಇಸ್ ಬ್ಲೈಂಡ್ ಅಂತ ಇದಕ್ಕೆ ಹೇಳೋದು. ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನ್ ಈ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ವಯಸ್ಸು, ಜಾತಿ, ಕುಟುಂಬದ ವಿರೋಧ ಇವೆಲ್ಲದರ ಮಧ್ಯ ಹುಟ್ಟಿದ ಪ್ರೀತಿ ಈಗ ರಕ್ಷಣೆಗಾಗಿ ಓಡುತ್ತಿದೆ. ಮೈಸೂರಿನಲ್ಲಿ ಗಮನ ಸೆಳೆದ ವಿಚಿತ್ರ ಲವ್ ಸ್ಟೋರಿ ಇದು. 37 ವರ್ಷದ ಕವಿತಾ, 22 ವರ್ಷದ ಯುವಕ ಭಾಸ್ಕರ್ ಮೇಲೆ ಪ್ರೀತಿ ಬೆಳೆದಿದೆ. ಇವರಿಬ್ಬರ ಮಧ್ಯ ಸುಮಾರು 15 ವರ್ಷದ ವಯಸ್ಸಿನ ಅಂತರ ಇದ್ದರೂ ಮನಸ್ಸುಗಳು ಒಂದಾದವು. ಕವಿತಾ ಜೀವನವೇ ಬೇರೆ ಕತೆ. 14 ವರ್ಷಗಳ ಹಿಂದೆ ಮದುವೆ, ಒಂದು ಗಂಡು ಮಗು ಇದೆ. ಆದರೆ ಕೆಲ ವರ್ಷಗಳಲ್ಲೇ ಗಂಡ ಅನಾರೋಗ್ಯದಿಂದ ನಿಧನ. ಈ ನಡುವೆ 1 ವರ್ಷದ ಹಿಂದೆ ಡ್ರೈವರ್ ಭಾಸ್ಕರ್ ಪರಿಚಯ. ಆ ಪರಿಚಯವೇ ನಿಧಾನವಾಗಿ ಪ್ರೀತಿಗೆ ತಿರುಗಿತು. ಆದರೆ ಈ ಪ್ರೀತಿ ಮನೆಯವರಿಗೆ ಇಷ್ಟವಾಗಲಿಲ್ಲ. ವಯಸ್ಸು ಹೆಚ್ಚು, ಮಗ ಇದ್ದಾನೆ, ಈ ಸಂಬಂಧ ಬೇಡ ಅಂತ ವಿರೋಧ. ಮತ್ತೊಂದು ಕಡೆ ಜಾತಿಯ ವಿಚಾರವು ಬೆಂಕಿಗೆ ಎಣ್ಣೆ ಸುರಿದಂತಾಗಿದೆ ಅನ್ನೋದು ಆರೋಪ. ಇದನ್ನೆಲ್ಲ ಮೀರಿ 4 ತಿಂಗಳ ಹಿಂದೆ ಮದುವೆಯಾದ ಈ ಜೋಡಿ ಈಗ ಪ್ರಾಣ ಭಯದಿಂದ ಓಡಾಡುತ್ತಿದೆ. ಬೆಂಗಳೂರು ಚಲ್ಲಘಟ್ಟದಿಂದ ನೇರವಾಗಿ ಮೈಸೂರು SP ಕಚೇರಿಗೆ ಬಂದು ನಮಗೆ ರಕ್ಷಣೆ ಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ಪ್ರಶ್ನೆ ಒಂದೇ, ಇದು ತಪ್ಪ ಅಥವಾ ಪ್ರೀತಿಗೆ ವಯಸ್ಸು ಜಾತಿ ಅಡ್ಡ ಅಲ್ಲ ಅನ್ನೋದಕ್ಕೆ ಉದಾಹರಣೆಯ? ಈ ಪ್ರೀತಿಗೆ ರಕ್ಷಣೆ ಸಿಗುತ್ತಾ ಅಥವಾ ವಿರೋಧವೇ ಗೆಲ್ಲುತ್ತಾ?